ಪಾಕಿಸ್ತಾನದ ನಡುವೆ ನಾವೀಗಷ್ಟೇ ಹೇಳ್ತಾ ಇದ್ವಿ ಯುದ್ಧದ ಕಾರ್ಮೋಡ ಆವರಿಸ್ಕೊಂಡ್ಬಿಟ್ಟಿದೆ. ಈ ಜಲಯುದ್ಧವನ್ನ ಏನ್ ಶುರು ಮಾಡಿದೆ ಭಾರತ, ಇದಕ್ಕೀಗ ಬೆದರಿಕೆ ಮೇಲೆ ಬೆದರಿಕೆ, ಒಬ್ರಾದ್ಮೇಲೆ ಒಬ್ರು ಕೆಣಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲವ್ರದೆಲ್ಲ ಅದನ್ನ ಥ್ರೆಟ್ರೋ ಅಂತಾನೆ ನಾವು ಭಾವಿಸಬಾರ್ದು. ಸಿಂಧೂ ನದಿ ನೀರು ಸ್ಥಗಿತಗೊಳಿಸಿದ್ರೆ ಭಾರತದ ಮೇಲೆ ದಾಳಿ ಮಾಡ್ಬಿಡ್ತೀವಿ ನಾವು. ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಮಾಡುವ ಬೆದರಿಕೆಯನ್ನ ನದಿ ವಿಚಾರವಾಗಿ ಹಾಕಲಾಗ್ತಾ ಇದೆ. ಏನ್ ಹೇಳಿದ್ದಾರೆ, ನಮ್ಮ ಹತ್ರ ಗೌರಿ ಶಾಹೀನ್ ಸೇರಿದಂತೆ 130ಕ್ಕೂ ಅಧಿಕ ಅಣ್ವಸ್ತ್ರಗಳಿದ್ದಾವೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಅಣ್ವಸ್ತ್ರಗಳನ್ನ ಪ್ರದರ್ಶನಕ್ಕಿಟ್ಟಿಲ್ಲ, ದೇಶದಲ್ಲಿ ನಾವು ಅಡಗಿಸಿ ಇಟ್ಟಿದ್ದೀವಿ. ಭಾರತದ ಮೇಲೆ ದಾಳಿ ಮಾಡೋದಕ್ಕಂತಾನೆ ಇದನ್ನೆಲ್ಲ ಬಚ್ಚಿಟ್ಟಿದ್ದೀವಿ. ನೀರು ಬಿಟ್ರಿ, ಇಲ್ಲಾಂದ್ರೆ ನಾವು ನಿಮ್ಮ ಮೇಲೆ ಅಣ್ವಸ್ತ್ರಗಳನ್ನು ಹಾಕಬೇಕು ಅನ್ನೋದು ಪಾಕ್ ಸಚಿವ ಹನೀಫ್ ಅಬ್ಬಾಸಿಯ ಉದ್ದಟತನ ಅಥವಾ ನಾಲಿಗೆನ ಕಿಲೋಮೀಟರ್ ತನಕ ಹರಿಬಿಡುವಂತಹ ಕೆಲಸ ಮಾಡಲಾಗಿದೆ. ಇವ್ರ ಹತ್ರ ಮಾತ್ರ ಅಣ್ವಸ್ತ್ರ ಇರೋದು, ನಮ್ಮ ಹತ್ರ ಇಲ್ವಾ? ನಮ್ಮ ಹತ್ರ ಏನು ಈ ಪಟಾಕಿ ಅಂಗಡಿನಲ್ಲಿ ಪಟಾಕಿಗಳಿರ್ತಾವಲ್ಲ, ಆ ಥರ ನಮ್ಮ ಹತ್ರ ಇರುವಂತಹ ಅಣ್ವಸ್ತ್ರ ಅದು ಜಸ್ಟ್ ನಾವು ಶೋಗಿಟ್ಟಿದ್ದೀವ? ಹಾಗಾದರೆ ಪ್ರಶ್ನೆ ಇದೆ. ಆಮೇಲೆ ನಿಮ್ಗೆ ಅಣ್ವಸ್ತ್ರದ ಬಗ್ಗೆ ಇನ್ನೂ ಒಂದು ಮಾಹಿತಿ ಕೊಟ್ಬಿಡ್ತೀನಿ. ನಮ್ಮ ಹತ್ರ ನ್ಯೂಕ್ಲಿಯರ್ ಥ್ರೆಶೋಲ್ಡ್ ಪಾಲಿಸಿ, ನಾವು ವಿಶ್ವಸಂಸ್ಥೆ ಜೊತೆಗೆ ಏನು ಸೈನ್ ಮಾಡಿದ್ದೀವಲ್ಲ, ನಾವು ಅದರಲ್ಲಿ ಏನು ಹೇಳಿರೋದು, ನಾವು ಫಸ್ಟ್ ಯಾರ ಮೇಲೂ ಅಣ್ವಸ್ತ್ರ ಹಾಕಲ್ಲ. ನಮ್ಮ ಮೇಲೆ ಯಾರಾದರೂ ಒಂದು ಸಣ್ಣ ಪ್ರಮಾಣದ ದಾಳಿಯನ್ನು ಅಣ್ವಸ್ತ್ರದ ಮೂಲಕ ಮಾಡಿದ್ರು ನಾವು ದೊಡ್ಡ ಪ್ರಮಾಣದ ದಾಳಿಯನ್ನು ಮಾಡ್ತೀವಿ ಅಂತಲೇ ನಾವು ಸೈನ್ ಹಾಕಿರೋದು. ಅಂದರೆ ₹5 ಡೈರಿ ಮಿಲ್ಕ್ ಚಾಕ್ಲೇಟನ್ನು ನೀವು ನನಗೆ ಕೊಟ್ಟರೆ ನಾನು ₹100 ಸೆಲೆಬ್ರೇಷನ್ದು ಕಿಟ್ ಇದೆಯಲ್ಲ ಅದನ್ನು ಕೊಡ್ತೀನಿ ಅಂತ. ನೀವಿಷ್ಟ ಹಾಕಿದ್ರೆ ನಾವಿಷ್ಟ ಹಾಕ್ತೀವಿ ಅಂತ. ಡಿಸ್ಪ್ರಪೋರ್ಷನೇಟ್ ಆಫ್ ಅಣ್ವಸ್ತ್ರ ಬಳಕೆ ಅಂತ. ಓಕೆ, ಡೀಟೇಲ್ಸ್ ಕೊಡ್ತೀವಿ, ಕೊಡೋದಕ್ಕೆ ರೆಡಿ ಇದ್ದಾರೆ ಶಬೀರ್. ಅಣ್ವಸ್ತ್ರದ ಬೆದರಿಕೆ, ರಕ್ತ ಹರಿಸ್ತೀವಿ ಅಂದಿದ್ದಾಯಿತು, ಅದಕ್ಕೂ ಜಗತ್ತು ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗೋಯ್ತು ಅವ್ರಿಗೆ. ಈಗ ಅಣ್ವಸ್ತ್ರದ ಬೆದರಿಕೆ ಹಾಕ್ತಾ ಇದ್ದಾರೆ. ಇವ್ರೊಬ್ಬರ ಹತ್ರನೇನಾ ಅಣ್ವಸ್ತ್ರ ಇರೋದು? ನಮ್ಮ ಹತ್ರ ಎಲ್ಲ ಪಟಾಕಿ ಅಷ್ಟೇನಾ ಇರೋದು? ಖಂಡಿತ ಮಮತಾ, ಸಿಂಧು ನದಿ ಒಪ್ಪಂದವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದ ಬೆನ್ನಲ್ಲೇ ಪಾಕಿಸ್ತಾನ ಬೆದರದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಪ್ರತಿ ದಾಳಿಯ ಭೀತಿಯಲ್ಲಿರುವಂತಹ ಪಾಕಿಸ್ತಾನ LOCಯಲ್ಲಿ ಪ್ರತಿನಿತ್ಯವೂ ಕೂಡ ಗುಂಡಿನ ದಾಳಿಯನ್ನು ಮಾಡ್ತಾ ಇರುವಂಥದ್ದು, ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡೋ ಮೂಲಕ ಡೈವರ್ಟ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಸಿಂಧು ನದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ಸರ್ಕಾರದ ಸಚಿವರು ಕೂಡ ಬಾಯನ್ನು ಹರಿಬಿಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಮೊನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಸಿಂಧು ನದಿಯಲ್ಲಿ ನೀರು ಹರಿದೇ ಇದ್ರೆ ಅವರ ರಕ್ತ ಹರಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳು ಕೂಡ ಬಂದಿದ್ವು. ಈಗ ಮತ್ತೊಂದು ಹೇಳಿಕೆ ಬರ್ತಾ ಇರುವಂಥದ್ದು, ಸಿಂಧು ನದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತಾಡಿದ್ರೆ ನಾವು ಅಣ್ವಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪಾಕ್ನ ಸಚಿವ ಆಸಿಫ್ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಬಳಿ 130 ಅಣ್ವಸ್ತ್ರಗಳಿರುವಂಥದ್ದು, ಶಾಹೀನ್, ಗೋರಿ ಅನ್ನುವಂಥ ಹೆಸರುಗಳು, ಬೇರೆ ಬೇರೆ ಹೆಸರುಗಳಲ್ಲಿ ನಾವು ಇಟ್ಕೊಂಡಿದ್ದೀವಿ. ಎಲ್ಲವನ್ನೂ ಕೂಡ ಪಾಕಿಸ್ತಾನದಲ್ಲಿ ಬಚ್ಚಿಟ್ಕೊಂಡಿದ್ದೀವಿ. ಮತ್ತು ಭಾರತದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಅಂತಲೇ ನಾವು ಅವನ್ನೆಲ್ಲವನ್ನು ಕೂಡ ತಯಾರನ್ನು ಮಾಡಿಟ್ಕೊಂಡಿರುವಂಥದ್ದು. ಭಾರತ ಏನಾದರೂ ಈ ರೀತಿಯಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ನಾವು ಮುಂದಿನ ಹಂತದಲ್ಲಿ ದಾಳಿಯನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬೆದರಿಕೆಯನ್ನು ಒಡ್ಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಭಾರತ ಇದೆಲ್ಲವಕ್ಕೂ ಕೂಡ ಬೆದರುವಂತಹ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ಕೇವಲ ಪಾಕಿಸ್ತಾನ ಮಾತ್ರ ಅಣ್ವಸ್ತ್ರವನ್ನು ತನ್ನ ಬಳಿ ಇಟ್ಕೊಂಡಿಲ್ಲ. ಪಾಕಿಸ್ತಾನಕ್ಕಿಂತ ಮುಂಚೆ ಅಣ್ವಸ್ತ್ರ ತಂತ್ರಜ್ಞಾನವನ್ನು ಭಾರತ ಕಂಡುಕೊಂಡಿತ್ತು. ಭಾರತವು ಕೂಡ ಸಾಕಷ್ಟು ಅಣ್ವಸ್ತ್ರಗಳನ್ನು ಈಗಾಗಲೇ ಸಿದ್ಧ ಮಾಡಿಟ್ಕೊಂಡಿರುವಂಥದ್ದು. ಮೊದಲಿಗೆ ನೀವು ಹೇಳ್ದಂಗೆ ನಾವು ಒಂದಿಷ್ಟು ಒಪ್ಪಂದಗಳನ್ನು ಏನು ಮಾಡ್ಕೊಂಡಿದ್ವಿ, ಮೊದಲು ನಾವು ಯಾರ ಮೇಲೂ ಕೂಡ ದಾಳಿಯನ್ನು ಮಾಡಲ್ಲ, ಒಂದು ವೇಳೆ ದಾಳಿಯನ್ನು ಮಾಡಿದರೆ ನಾವು ಪ್ರತಿ ದಾಳಿಯನ್ನು ಮಾಡದೆ ಬಿಡಲ್ಲ ಅನ್ನುವಂಥದ್ದು ಈಗಾಗಲೇ ಒಪ್ಪಂದದ ಮೂಲಕ ಮಾತುಕತೆಯೂ ಕೂಡ ಆಗಿರುವಂಥದ್ದು. ಹೀಗಾಗಿ ಪಾಕಿಸ್ತಾನ ಏನಾದರೂ ಬಾಲ ಬಿಚ್ಚುವಂತಹ ಪ್ರಯತ್ನ ಏನಾದರೂ ಮಾಡಿದರೆ ಆ ಬಾಲವನ್ನು ಕಟ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಭಾರತದ ಬಳಿ ಇದೆ ಮಮತಾ.